ಬಿಜೆಪಿ ಅಂತೆ ಕಾಂಗ್ರೆಸ್ ಕೂಡ ಕಮಿಷನ್ ಸರ್ಕಾರನ. ಬಿಜೆಪಿಗಿಂತ ಹೆಚ್ಚು ಕಮಿಷನ್ ಕೇಳ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ? ಮತ್ತೆ ಸಿಡಿದೆದ್ದ ರಾಜ್ಯ ಗುತ್ತಿಗೆದಾರರು. ಡಿಸೆಂಬರ್ ಒಳಗೆ ಬಾಕಿ ಹಣ ಕೊಡದಿದ್ರೆ ಎಲ್ಲ ಬಟಾ ಬೈಲು. ಶಾಸಕರೇ ಕೇಳ್ತಾ ಇದ್ದಾನಂತೆ ಕಮಿಷನ್ ಹಣ. ಮಹಾ ಭ್ರಷ್ಟಾಚಾರದ ವಿರುದ್ಧ ಕಾಂಟ್ರಾಕ್ಟರ್ ಗರಂ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಜ್ಯದ ಗುತ್ತಿಗೆದಾರರು. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಲ್ ಬಾಕಿ ಬಾಂಬ್. ನೀರಾವರಿ ಇಲಾಖೆ 12,000 ಕೋಟಿ, ಸಣ್ಣ ನೀರಾವರಿ ಇಲಾಖೆ 3,200 ಕೋಟಿ, ನಗರಾಭಿವೃದ್ಧಿ 2,000 ಕೋಟಿ, ಮಹಾತ್ಮ ಗಾಂಧಿ ಯೋಜನೆ 1,600 ಕೋಟಿ, ವಸತಿ ಇಲಾಖೆಯಲ್ಲಿ 1,200, ಕಾರ್ಮಿಕ ಇಲಾಖೆ 800 ಕೋಟಿ, ಒಟ್ಟಾರೆ 33,000 ಕೋಟಿ ರೂಪಾಯಿ ಬಾಕಿ ಉಳಿದಿದೆ. ಎಷ್ಟೇ ಸಚಿವರ ಹತ್ರ 3 ಸರಿ ಹೋಗಿದ್ದೀವಿ. ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಿದ್ದೀವಿ. ಏಪ್ರಿಲ್ ಅಂದ್ರು, ಅದಾದ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಆದರೆ ಉತ್ತರ ಅಂತೂ ಬರ್ತಾ ಇಲ್ಲ. 2 ಸರಿ ಡೆಡ್ಲೈನ್ ಕೊಟ್ವಿ. ದೀಪಾವಳಿ ನಂತರ 1 ತಿಂಗಳ ಒಳಗಡೆ ಹಣ ಬಾಕಿ ಇರೋದನ್ನ ಕೊಡಬೇಕು. ಡೆಡ್ಲೈನ್ ಮೀರಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡ್ತೀವಿ ಅಂತ ಒಂದು ಕಡೆ ನವೆಂಬರ್ ಕ್ರಾಂತಿ ಅಂತಿದ್ದಾರೆ. ಮತ್ತೊಂದು ಕಡೆ ಗುತ್ತಿಗೆದಾರರು ಕೂಡ ಡಿಸೆಂಬರ್ ಡೆಡ್ಲೈನ್ ಅಂತಿದ್ದಾರೆ. ಹಾಗಾದ್ರೆ ಏನಾಗುತ್ತೇನೋ ಗೊತ್ತಿಲ್ಲ. ನವೆಂಬರು ಡಿಸೆಂಬರ್ನ ಎಲ್ಲರೂ ಅದೇನೋ ಅಂತಾರಲ್ಲ, ಆಳಿಗೊಂದು ಕಲ್ಲು ಅಂತ ಎಲ್ಲರೂ ಅಂತ ಎದ್ದಿದ್ದಂಗೆ ಕಾಣ್ತಾ ಇದೆ. ಆದರೂ ನಮ್ಮಂತೆ ಗುತ್ತಿಗೆದಾರರು ಕೂಡ ಮನುಷ್ಯರು. ಸಾಲ ಸೋಲ ಮಾಡಿ ಗುತ್ತಿಗೆ ತಗೊಂಡು ಕೆಲಸ ಮಾಡಿಸ್ತಾರೆ. ಆದರೆ ಹಣ ವಾಪಸ್ ಬರೋದಿಲ್ಲ ಅಂತಂದರೆ ಹೊಸ ಗುತ್ತಿಗೆಗಳನ್ನು ತಗೊಳ್ಳೋದು ಹೆಂಗೆ? ಏನು ಮಾಡಬೇಕು ಅವರು? ದೊಡ್ಡ ಗುತ್ತಿಗೆದಾರರು ಹೇಗೋ ಜೀವನ ಮಾಡ್ಕೋತಾರೆ. ಸಣ್ಣ ಪುಟ್ಟ ಕ್ಲಾಸ್ 2, ಕ್ಲಾಸ್ 3 ಈ ಥರ ಗುತ್ತಿಗೆದಾರರು ಏನು ಮಾಡ್ತಾರೆ? ಯಾರ ಹತ್ರ ಹೋಗ್ಬೇಕು ಅವರು? ಹಾಗಾದರೆ ಏನು ಹೇಳಿದ್ರು ಇವತ್ತು ಗುತ್ತಿಗೆದಾರರು? ಅದಕ್ಕೆ ಸಿಎಂ ಏನು ರಿಯಾಕ್ಟ್ ಮಾಡಿದ್ರು? ಬನ್ನಿ ನೋಡೋಣ. ಎಂಟು ಇಲಾಖೆಯಲ್ಲಿ ಫಸ್ಟ್ ಏನಾಗಿದೆ, PWD 9,000 ಕೋಟಿ ಬಾಕಿ ಇದೆ. ಮೇಜರ್ ಇರಿಗೇಷನಲ್ಲಿ 12,000 ಕೋಟಿ ಬಾಕಿ ಇದೆ DCM ಸಾಹೇಬ್ರ ಹತ್ರ. ಆಮೇಲೆ PRDನಲ್ಲಿ 3,600 ಕೋಟಿ ಬಾಕಿ ಇದೆ. ಮೈನರ್ ಇರಿಗೇಷನಲ್ಲಿ 3,200 ಕೋಟಿ ಬಾಕಿ ಇದೆ. ನಗರಾಭಿವೃದ್ಧಿನಲ್ಲಿ ಮತ್ತು DMAನಲ್ಲಿ 1,200 + 600 2,000 ಕೋಟಿ ಬಾಕಿ ಇದೆ. ಅದರಲ್ಲಿ ಏನಾಗಿದೆ ಅಂದರೆ ಮಹಾನಗರ ಇದರಲ್ಲಿ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಸುಮಾರು 1,200 ಕೋಟಿ 2.5 ವರ್ಷದಿಂದ ಬಾಕಿ ಇದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 10 ಮಹಾನಗರ ಪಾಲಿಕೆನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು 1,600 ಕೋಟಿ ಮ್ಯಾಚಿಂಗ್ ಗ್ರ್ಯಾಂಟ್. ಅದು 1,200 ಸೆಂಟ್ರಲ್ಲು 1,200 ಇದು ಅಂತ ಸೆಂಟ್ರಲ್ನವರು ಇದಾಗಿದ್ದಾರೆ. ನಮ್ಮ ಇದರಲ್ಲಿ ಇನ್ನೂ ಒಂದು 1,200 ಕೋಟಿ ಬರೋದಿದೆ. 12,000 ಕೋಟಿ ಮೇಜರ್ ಇರಿಗೇಷನ್ ಇದೆ. ಆಮೇಲೆ ಅಲ್ಲಿಂದ ಬಂದರೆ ಹೌಸ್ ಅಂಡ್ ವಕ್ಫಲ್ಲಿ 1,500 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ 800 ಕೋಟಿ ಪೆಂಡಿಂಗ್ ಇದೆ. ಈಗ ಮೇಜರ್ 4 ಟೆಂಡರ್ ಮಾಡಿಬಿಟ್ಟು ಭಾಳ ದೊಡ್ಡ ನಮ್ಮ ಕಾಂಟ್ರಾಕ್ಟರ್ಗಳು ಭಾಳ ಆಘಾತ ಮಾಡಿದ್ದಾರೆ. ಅವರು ಟೋಟಲ್ 33,000 ಕೋಟಿ ಇದೆ. ಸರ್ಕಾರಕ್ಕೆ ಪತ್ರ ಬರೆದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡ್ವಿ. ನಾವು 2.5 ವರ್ಷದಿಂದ ಕೇಳ್ತಾ ಇದ್ದೀವಿ. ಆಮೇಲೆ ಎಲ್ಲ ಸಚಿವರನ್ನು ಭೇಟಿ ಮಾಡಿದ್ದೀವಿ. ಎಲ್ಲ ಸಚಿವರ ಹತ್ರನೂ ಆಶ್ವಾಸನೆ ತೊಗೊಂಡಿದ್ದೀವಿ. ಬರೀ ಆಶ್ವಾಸನೆ ಆಗೇ ಇದೆಯೇ ಹೊರತು ನಮಗೆ ಪೇಮೆಂಟ್ ಆಗಿಲ್ಲ ಅಂತಂದೇಳಿ ನಾವು ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ. ನಮಗೆ ಕಷ್ಟ ಆಗ್ತಾ ಇದೆ. ನಾವು ನಿಮ್ಮ ಮೊರೆ ಬಂದಿದ್ದೀವಿ, ಪ್ರೆಸ್ನವ್ರ ಮೊರೆ. ನೀವು ನಮ್ಮ ಅಣ್ಣ ತಂದ್ರುಗಳು ಇದ್ದಂಗೆ. ನೀವೇನು ಮಾಡಿ ಗೊತ್ತಾ, ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಅಂತ ಆರೋಪ ಮಾಡಿದ್ದಾರೆ. ಹಂಗಂತ ಹೇಳಿ ಕೋರ್ಟ್ ಗೋಲಿ ಈಗ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ PWD ಬಹಳಷ್ಟು ದುಡ್ಡು ನಡೀತಾ ಇದೆ. ಆ ಸೀನಿಯಾರಿಟಿ ವೈಸ್ ದುಡ್ಡು ಕೊಡ್ತಾ ಇದ್ದಾರೆ. ಈಗ BBMPದಲ್ಲೂ ಅಷ್ಟೇ, ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗಲ್ಲ. ಕೆಲಸ ಯಾರು ಮಾಡ್ತಾರೆ, ಸೀನಿಯಾರಿಟಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ನಾವೇನು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ನಮ್ಮ ಮನೆಗಳಿಗೆ ಬಡವರಿಗೆ ಫ್ರೀ ಕಟ್ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವ್ರ ಬಗ್ಗೆ ಕಾಳಜಿ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಬೇಕಾದ ತೀರ್ಮಾನ ಮಾಡಿಕೊಟ್ಟಿರೋದು. ಯಾರಿಗೂ ಅನುಕೂಲ ಆಯಿತು? ಕಾಂಟ್ರಾಕ್ಟರ್ಗಳು ತಾನೇ ಅನುಕೂಲ ಆಗಿದೆ. ಬಡವ್ರಿಗೆ ಒಂದು ಕಡೆ ಮನೆಯೂ ಸಿಗ್ತದೆ, ಬಡವರಿಗೆ ಮನೆಯೂ ಸಿಗ್ತದೆ, ಕಾಂಟ್ರಾಕ್ಟರ್ಗಳಿಗೂ ಅನುಕೂಲ ಆಯಿತು. ನೀವು ಹೇಳ್ತಾರೋ ಮಾನ್ಯ ಮುಖ್ಯಮಂತ್ರಿ ಗಮನ